ಇನ್ನೊಂದು ಕಡೆ ಸರ್ಕಾರಿ ಬಂಜರು ಭೂಮಿಯಲ್ಲಿ ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಂಡಿದ್ದು ಅಂತಹ ಮನೆಗಳನ್ನು ಅಧಿಕಾರಿಗಳು ಜೆಸಿಬಿಯಿಂದ ನೆಲಸಮ ಮಾಡಿದ್ದಾರೆ. ಪ್ರಭಾವಿಗಳ ಕುತಂತ್ರದಿಂದ ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಎರಡು ಬಿಲ್ ಆಗಿದೆ. ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಸರ್ಕಾರಿ ನೀನು ಸರ್ಕಾರಿ ನೌಕರನೇ, ಅವರು ಸರ್ಕಾರಿ ನೌಕರನೇ. ಬಿಲ್ ಮಾಡಕ್ಕೆ ಬರಲ್ಲ. ನೀವು 5 ನಿಮಿಷ ಬಿಲ್ಲಿಲ್ಲ ಅವ್ರಿಗೆ ಕ್ರಮ ತಗೊಂತಾರೆ. 5 ನಿಮಿಷ ಬಿಲ್ಲಿಲ್ಲ. ಚಿಂತಾಮಣಿ ತಾಲೂಕಿನ ಅಂಬಾಜಿದುರ್ಗ ಹೋಬಳಿಯ ಕೆಂಪದೇನಹಳ್ಳಿಯಲ್ಲಿ ಸರ್ವೆ ನಂಬರ್ 10ರಲ್ಲಿ 2 ಎಕರೆ 30 ಗುಂಟೆ ಮತ್ತು 85ರಲ್ಲಿ 50 ಎಕರೆ 10 ಗುಂಟೆ ಸರ್ಕಾರಿ ಬಂಜರು ಭೂಮಿಯಾಗಿದೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ತಲೆ ಎತ್ತಿದ್ದ 3 ಮನೆಗಳನ್ನು ಸೋಮವಾರ ಕಂದಾಯ ಇಲಾಖೆ ಅಧಿಕಾರಿಗಳು ಜೆಸಿಬಿಯಿಂದ ನೆಲಸಮಗೊಳಿಸಿದ್ದಾರೆ. ಇದೇ ಜಮೀನಿನಲ್ಲಿ ಕೆರೆ ಮತ್ತು ನೀರು ಬಾವಿ ಇದ್ದು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಸರ್ವೆ ನಂಬರ್ 85ರಲ್ಲಿ ಬಂಜರು ಭೂಮಿಯಾಗಿದ್ದು ಇದರಲ್ಲಿ ಪುರಾತನ ಕಾಲದ ವೇಣುಗೋಪಾಲ ಸ್ವಾಮಿ ದೇವಾಲಯವಿತ್ತು. ಹನುಮಂತರಾಯಪ್ಪ ಎಂಬುವರು ದೇವಾಲಯವನ್ನ ಕಿತ್ತು ಹಾಕಿ ಒತ್ತುವರಿ ಮಾಡಿಕೊಂಡಿದ್ದಾರೆ. ಗ್ರಾಮದ ಕೆಂಪರಾಜು, ವೆಂಕಟರಾಯಪ್ಪ, ಮುನಿಯಮ್ಮ 3 ಮನೆಗಳನ್ನು ನಿರ್ಮಿಸಿದ್ದು ರಾಮಪ್ಪ, ನಾರಾಯಣಸ್ವಾಮಿ ಎಂಬುವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಒತ್ತುವರಿಯನ್ನ ತೆರವುಗೊಳಿಸಬೇಕು ಎಂದು ಕೆಲವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ರು ಎಂದು ತಿಳಿದು ಬಂದಿದೆ. ದೂರುಗಳನ್ನು ಪರಿಶೀಲಿಸಿ ಕಂದಾಯ ಇಲಾಖೆ ಅಧಿಕಾರಿಗಳು ಸೋಮವಾರ ಅಕ್ರಮವಾಗಿ ತಲೆ ಎತ್ತಿದ್ದ ಮನೆಗಳನ್ನು ಜೆಸಿಬಿಯಿಂದ ಕೆಡವಿದ್ದಾರೆ. ಇದೆಲ್ಲ ಕೆಲ ಪ್ರಭಾವಿಗಳ ಪಿತೂರಿಯಾಗಿದ್ದು ನಮ್ಮನ್ನ ಹೊರಹಾಕಲು ನಡೆಸಿರುವ ಹುನ್ನಾರವೆಂದು ಮನೆಗಳ ಮಾಲೀಕರು ದೂರಿದ್ದಾರೆ. ಎರಡು ಬಿಲ್ ಆಗಿದೆ. ಡಿಮ್ಯಾಂಡ್ ಕೊಟ್ಟಿದ್ದಾರೆ. ಸರ್ಕಾರಿ ನೀನು ಸರ್ಕಾರಿ ನೌಕರನೇ, ಅವರು ಸರ್ಕಾರಿ ನೌಕರನೇ. ಬಿಲ್ ಮಾಡಕ್ಕೆ ಬರಲ್ಲ. ನೀವು 5 ನಿಮಿಷ ಬಿಲ್ಲಿಲ್ಲ ಅವ್ರಿಗೆ ಕ್ರಮ ತಗೊಂತಾರೆ. 5 ನಿಮಿಷ ಬಿಲ್ಲಿಲ್ಲ. ಇನ್ನೂ ಇದೆ ನೋಡ್ರಿ. ಅರ್ಜಿ ಕೊಡ್ರಿ. ಅದನ್ನು ಅರ್ಜಿ ಇದ್ದಿದ್ರೆ ನಾವು ನೋಟಿಸ್ ಕೊಡ್ತಾ ಇದ್ವಿ. ಸಾಮಾನುಗಳು ಎಲ್ಲ ತಗೊಳ್ರಪ್ಪ ಅಂತ. ಊರಲ್ಲಿ ಅಷ್ಟು ಜಾಗ ಅಷ್ಟು ಮನೆಗಳು ನಮ್ಮ ಹೆಸರು ಲೋಕೇಶ. ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಅಂಬಾಜಿದುರ್ಗ ಹೋಬಳಿ, ಕೆಂಪದೇನಹಳ್ಳಿ. ಈ ಮನೆ ಇವತ್ತು ಇಷ್ಟೊಂದು ನೆಲತ್ತು ಅಲ್ಲಿದ್ರಲ್ಲ, ಯಾವುದೇ ಕಾರಣಕ್ಕೂ ಇಲ್ಲಿ ಮನೆ ಕಟ್ಟೋವರೆಗೂ ನಿಲ್ಲಿಸೋದು ಯಾವ ಅಧಿಕಾರಿ ಬರಲಿ ನಾವು ಕಟ್ತೀರಿ. ಇವತ್ತು 10 ನಿಮಿಷ ಟೈಮ್ ಕೊಟ್ಟು ಸಿಗ್ತದೆ ಅಂತ ಕೂಡ ಅವ್ರು ಟೈಮ್ ಕೊಟ್ಟಿಲ್ಲ. ಈ 3 ಮನೆ ಮಾತ್ರ ತೊಳಿದ್ರು, ಇನ್ನೂ 2 ಮನೆ ಇದೆ, ಯಾಕೆ ತೊಳಿಲ್ಲ? ಅಲ್ಲಿಗೆ ಇವರು ಅವ್ರ ತಗ ಲಂಚ ಎಷ್ಟು ತಗೊಂಡವ್ರೆ? ಲಂಚ ತಗೊಂಡು ಇವತ್ತು ಇವ್ರು ಲಂಚ ಕೊಟ್ಟಿಲ್ಲ, ಇವ್ರು ತೊಳ್ಳಿ ಹಾಕಿದ್ರು. ಅವ್ರು ಲಂಚ ಕೊಟ್ಟವ್ರೆ, ಅವ್ರು ಬಿಟ್ಟವ್ರೆ. ಆರೇ ಮೇಲೆ ಕೂಡ ನಾವು ಆಕ್ಷನ್ ತೆಗಿತಾರೆ ಏನ, ಅವ್ರ ಡ್ಯೂಟಿ ಕೂಡ ಸಸ್ಪೆಂಡ್ ಮಾಡ್ತೀವಿ ನಾವು. ಅಧಿಕಾರಿ ನಮ್ಗೆ ಅಧಿಕಾರ ಐತೆ ಅಂತ ಹೇಳ್ಬಿಟ್ಟು ಏನಿದ್ರೆ ಅದು ಮಾಡ್ಲಿ. ಇವ್ರಿಗೊಂದು ನ್ಯಾಯ, ಅವ್ರಿಗೊಂದು ನ್ಯಾಯ. ಇದೇ ಸರ್ ಮಾಡೋದು, ಇದೇ ಮಾಡೋದು. ಅವಲೋಕ ವರ್ಕ ಏನ 10 ಎಕರೆ 5 ಗುಂಟೆ ಆಗಿದೆ ಅಂತೇಳಿ, ಪಂಜರಗುಂಟೆ ಮೇಲೆ ಆಗಿದೆ ಅಂತೇಳಿ ಅನುಮತಿ ಕೊಟ್ಟಿದ್ದಾರಲ್ಲ. ಮೇಡಮ್ನವ್ರು ಬಂದು ಇಲ್ಲಿ ಅಳ್ತಾ ಮಾಡಿ ಕಲ್ಲು ಬೂಡಿ ಇದು ಅವಲೋಕ ನೋಡ್ರಿ, ಇದಕ್ಕೆ ಯಾರು ಬರಬಾರ್ದು ಅಂತೇಳಿ ಬರ್ಬೇಕು ಇಲ್ಲಿಗೆ. ಇಲ್ಲ ಮನೆ ತೊಳೆಯೋದು ನೋಟಿಸ್ ಆದ ಕೂಡ ಜಾರಿ ಮಾಡ್ಬೇಕು. ನೋಟಿಸ್ ಜಾರಿ ಮಾಡಿಲ್ಲ. ನೋಟಿಸ್ ಇಲ್ಲಿ ಯಾರಿಗೂ ಏನೂ ಇಲ್ಲ. ಈ ರೀತಿಯಲ್ಲಿ ಬಂದು ಮನೆ ತೊಳೆಯೋರಲ್ಲ, ಇದೇನು ದೌರ್ಜನ್ಯ ಮೇಲೆ ತೊಳೆಯವ್ರು ಇವರು. ಇದು ಮಾಡಿರೋದು ದೌರ್ಜನ್ಯ ಮೇಲೆ. ಅವ್ರು ಯಾವ ದೌರ್ಜನ್ಯ ಮಾಡಿದ್ರೆ ಅದೇ ದೌರ್ಜನ್ಯ ಮೇಲೆ ನಾವು ಇಲ್ಲಿ ಮನೆ ಕಟ್ತಾರೆ. ಯಾವ ಅಧಿಕಾರ ಬರ್ತಾರ ಬಂದೆ ಏನ, ನಾವು ಇದ್ರ ನಂತರ ನಿಲ್ಲಿಸೋದಿಲ್ಲ. ನಮ್ಮ ಹೆಸರು ನರಸಿಂಹ ಅಂತ, ಕೆಂಪದೇನಹಳ್ಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮಗೆ 4 ಜನ ಮಕ್ಕಳು. ಕೂಲಿ ಮಾಡಿ
ಇದು ನಾನು ಕಟ್ಟಿದ್ದೀನಿ. ಇದು ಬಂದು 85 ಸರ್ವೆ ನಂಬರು. 85ರಲ್ಲಿ ಬಂಜಭೂಮಿ ಗೌರ್ಮೆಂಟ್ ಜಾಗ, ಅದರಲ್ಲಿ ಅವಲೋಕನ ಅಂತೇಳಿ 10 ಎಕರೆ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ 10 ಎಕರೆ ಮಾಡಿಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತು ಅಧಿಕಾರಿಗಳಿಗೆ ಕರೆಸಿ ನಮ್ಮ ಮನೆಗೆ ತಗೊಂಡು ಕಳಿಸಿದ್ದಾರೆ. ಅವರಿಗೆ 10 ಎಕರೆ ಎಲ್ಲಿ ಗುರ್ತು ಮಾಡಿದ್ರೇನೆ ನಮ್ಮ ಮನೆ ತಿಳಿಸಿದ್ದೇನೆ. 10 ಎಕರೆದಲ್ಲಿ ಅವ್ರದ್ದಿದೆಯೋ ಬೇರೆ ಕಡೆ ಇದೆಯೋ ಅಂತ ಪರಿಶೀಲನೆ ಮಾಡಿದ್ರೆ ಅಂತ ತಿಳಿದಾರೆ ಅಧಿಕಾರಿಗಳು. ಆರೈಯರೇ ಜಾಸ್ತಿ ಇದಾಗಿದ್ದಾರೆ. ಇನ್ನೂ 2 ಮನೆ ಇದೆ 85ರಲ್ಲಿ, ಅದು ತಿಳಿದ ಹೋಗಿದ್ದಾರೆ ರಾಜಕೀಯದಿಂದ. ರಾಜಕೀಯದಿಂದ ಅವರೆರಡು ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.